ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ದು ನೋಡ್ರಿ. ನಿನ್ನೇನು ಶೇರ್ ಮಾಡ್ಕೊಂಡಿದ್ನಲ್ಲ ಅದ್ರದ್ದು ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತೈತಿ ಇದು. ರಾಯರ ದರ್ಶನ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಈಗ ರೂಮಿಗೆ ಬಂದು ಡ್ರೆಸ್ ಅದು ಚೇಂಜ್ ಮಾಡ್ಕೊಂಡ್ವಿ. ಬೆಳಗ್ಗೆ 11 ಗಂಟೆಯಿಂದ ರಾಯರ ಪ್ರಸಾದ ಇರುತ್ತಂತ. ಸೊ ಹಾಗಾಗಿ ಈಗ ಹೊಂಟೇವಿ ನೋಡ್ರಿ. ಸೊ ಬರ್ರಿ ಹೋಗೋಣಂತ. ಆ್ಯಂಡ್ ಈ ಡೇ ಬ್ಲಾಗ್ ಹೆಂಗೆ ಹೋಗುತ್ತಾ ಏನಂತ ನೋಡೋಣಂತ. ಅದಕ್ಕೂ ಮೊದಲು ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ವೋ ಈ ಕೂಡ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ. ಹಂಗೆ ಈಗ ಹೊಂಟಿದ್ವಿ. ಅನ್ವಿತಾಂದು ನಾಷ್ಟ ಆಗಿತ್ತಲ್ಲ, ಅನ್ವಿತಾ ಅರವಿಂದು ಅಮ್ಮಂದು 3 ಮಂದಿದು ನಾಷ್ಟ ಆಗಿತ್ತು. ನಾನು ಪಾಪ ಅಷ್ಟ ಹೋಗ್ತೀವಿ ಅಂತೇಳಿ ಸುಮ್ಮನೆ ಹಂಗೆ ಮಜಾಕ್ ಮಾಡಿದ್ವಿ. ಹೋದಾರ ಗತೆ ಅದು ಅಂದರೆ ರೂಮ್ ಚಾವಿ ಒಳಗನ ಬಿಟ್ಟು ಹಂಗೆ ಸುಮ್ಮನೆ ಲಾಕ್ ಮಾಡ್ಕೊಂಡು ನಿಂತಿದ್ವಿ. ರೂಮ್ ಚಾವಿ ಇಲ್ಲೇ ಬಿಟ್ಟರೆ ಹೆಂಗೆ ಹೋಗ್ತೀರಿ ಅಂತಂದು ಅನ್ವಿತಾ ನಮಗೆ ಚಮಕ್ ಕೊಟ್ಲು. ಸೊ ಎಸ್ ನೋಡ್ರಿ ಫ್ರೆಂಡ್ಸ್, ಮತ್ತು ಔಟ್ಫಿಟ್ ಎಲ್ಲರೂ ಚೇಂಜ್ ಮಾಡಿದ್ವಿ. ಬಾಸ್ತನ ಕ್ಯಾರಿ ಮಾಡೋಕ್ಕಾಗಲ್ಲ ಸೀರೆ ಅಂತಾರೆ. ಸೊ ಅನ್ವಿತಾ ಅಂಕರ್ ಹಾಕೊಂಬರಕನ ಒಲ್ಲಣಕಂದಿದ್ಲು. ನಾನು 4th ಫ್ರಾಕ್ ಹಾಕೊಂಡ್ಬಂದಿದ್ಲು. ಸೊ ಅರ್ವಿನ ಅದ ಔಟ್ಫಿಟ್ ಒಳಗನ ಅದನ್ನ ಈಗ ರೆಡಿಯಾಗಿ ನಾನು ಹಸ್ಬೆಂಡಿನ ನಾಷ್ಟ ಮಾಡಿದೆಲ್ಲ. ರಾಯರ ಪ್ರಸಾದ ಇರ್ತೀವಿ ನಾವು. ನೀನು ನಾಷ್ಟ ಹಾಕಲ್ಲ, ನಿಂಗೆ ಬೇಕು. ನೀವು ಅಲ್ಲೇಂದಿಲ್ಲ ನೀ ಪ್ರಸಾದ ಜೇಜಿದ ನಿಮ್ಯಾಗ ತಿಕ್ಕಳಿ ಹಚ್ಕೊಂಡ್ರು ಅನ್ವಿತ ನಿಂದ್ರಂಗಿಲ್ಲ. ಅಷ್ಟು ಬೇವ್ರ ಬಂದ್ಬಿಡುತ್ತೆ. ಅದು ಹಿಂದಿ ಏನಾರ ಹಿಂಗೆ ಕುಂಕುಮ ಏನಾರು ಇಟ್ಕೊಂಡ್ರು ಅದು ಇಳಿದಿದೆ ದೇವ್ರಿಗೆ. ಸೊ ನಾನು ಅನ್ವಿತಾ ಹಸ್ಬೆಂಡ್ ಹಾಕೊಂಡ್ಬಂದೇನೋ ಹೊಂಟೇವಿ. ಈಗ ಅಮ್ಮ ಕರ್ಕೊಂಡು ಹೊಂಟಿಲ್ಲ, ರೂಮ್ನಾಗನ ಬಿಟ್ಟೇವಿ. ಆಮೇಲೆ ನಡೆಯಕ್ಕೆ ಆಗಂಗಿಲ್ಲ. ಒಂದು 4 ಹೆಜ್ಜೆಗೂ ಕುಂತ್ಕೊಂತ ಕರ್ಕೊಂಡು ಹೋಗ್ಬೇಕು. ಹಂಗಾಗಿ ನಾಷ್ಟ ಅಂಕರ್ ಮಾಡ್ತೀವಿ. ಸೊ ನೋಡ್ರಿ ಫ್ರೆಂಡ್ಸ್, ಸಡನ್ ಆಗಿ ಯಾರು ಸಿಕ್ಕಾರ ಅಂತ ಹೇಳಿ ಭಾಗ್ಯ ಅವರು ಮತ್ತು ಅಶ್ವಿನಿ ಅವ್ರು ಸಿಕ್ಕಾರ. ವಿಡಿಯೋ ಮಾಡಕತ್ತೀನಿ. ಎಲ್ಲರೂ ಹಾಯ್ ಹೇಳ್ರಿ. ಯಾರು ಯೂಟ್ಯೂಬರ್ ಸಿಗ್ತಾರೇನೋ ಅಂತ ಅನ್ಕೊಂಡೆ. ಸಿಕ್ಕಾಬಿಟ್ರು, ಸಬ್ಸ್ಕ್ರೈಬರ್ಸು ಸಿಕ್ಕಿದ್ರು, ಮಾತಾಡ್ಸಿದ್ರು. ಭಾಳ ಖುಷಿ ಆಯಿತು. ಬ್ಲಾಗ್ ಮಾಡಕತ್ತೀನಿ. ನೀವು ಬಿಟ್ಬಿಟ್ರಿ ಸಿಕ್ಕಾಪಟ್ಟೆ ಟೈಮ್ ಬೇಕಿತ್ತು. ನೀವು ದರ್ಶನ ಮುಗಿಸ್ಕೊಂಡು ಬಂದಿರಿ? ರಾಯರ ಸನ್ನಿಧಿ ಒಳಗೆ ಎಂಟ್ರೆನ್ಸ್ನಾಗ ಒಳಗೆ ಎಂಟ್ರಿ ಆಗಕ್ಕಂತಿದ್ವಿ. ಸೊ ಹಂಗೆ ಹಿಂಗೆ ಎದುರಿಗೆ ಬಂದರು. ಅದು ನಿಜ ಮೊಮೆಂಟ್ ಒಂದು ರೀತಿ ಚೆನ್ನಾಗಿತ್ತು ಅಂತಂದು ಹೇಳ್ಬೋದು. ಸೊ ಗುರುತಿಸಿ ಮಾತಾಡ್ಸಿದ್ದೆ. ಅವರು ಫುಲ್ ಶಾಕ್ ಆದರು, ನಾನು ಫುಲ್ ಶಾಕ್ ಆದೆ. ಅಂದ್ಕೊಂಡಿದ್ದೆ ನಾನು ಇಲ್ಲಿ ಯಾರಾದರೂ ಯೂಟ್ಯೂಬರ್ಸ್ ಹಿಂಗೆ ಫ್ರೆಂಡ್ಸ್ ಆದರೂ ಸಿಗ್ತಾರೇನೋ ಆ್ಯಂಡ್ ಸಬ್ಸ್ಕ್ರೈಬರ್ ಸಿಗ್ತಾರೇನೋ ಅಂತ ಅಂದ್ಕೊಂಡೆ. ಸಬ್ಸ್ಕ್ರೈಬರು ಸಿಕ್ಕಿದ್ರು ಆ್ಯಂಡ್ ಫ್ರೆಂಡ್ಸೂ ಸಿಕ್ಕಿದ್ರು. ಭಾಳ ದಿನ ಆಗಿತ್ತು ಇವ್ರನ್ನ ಆ್ಯಕ್ಚುಲಿ ಮೀಟ್ ಮಾಡಬೇಕು ಅಂತೇಳಿ. ರಾಯರ ಸನ್ನಿಧಿ ಒಳಗೆ ಮೀಟ್ ಮಾಡೋದಿತ್ತಂತ ಕಾಣುತ್ತೆ. ಸೊ ಮೀಟ್ ಮಾಡಿ ಭಾಳ ಖುಷಿ ಆಯಿತು, ಮಾತಾಡಿದ್ವಿ. ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ರಾಯರ ಮಠಕ್ಕೆ ಹೋದಿನ ನೈಟು ರೂಮ್ ಅದು ಹುಡುಕ್ಯಾಡೋ ಟೈಮ್ನಾಗ ನೆನಪಾಗಿದ್ರು. ಒಂದು ಸ್ವಲ್ಪ ತಿಂಗಳಿಂದ ಇವರು ರಾಯರ ಮಠಕ್ಕೆ ಹೋಗಿರೋದು ರೀಲ್ಸ್ ಅದು ನೋಡಿದ್ದೆ. ಸೊ ಹಂಗಾಗಿ ಇವ್ರಿಗೆ ಇನ್ಫಾರ್ಮೇಷನ್ ಗೊತ್ತಿರ್ತೈತಿ ರೂಮ್ಸ್ದದು ಅಂಥೇಳಿ ಹಚ್ಚಿ ಕೇಳೋಣ ಅಂತ ಅಂದ್ಕೊಂಡೆ. ಬಟ್ ಟೈಮ್ 10 ಗಂಟೆ ಮೇಲೆ ಆಗಿತ್ತು. ಹಚ್ಚಿ ಡಿಸ್ಟರ್ಬ್ ಮಾಡೋದೇನು ಅಂತಂದು ಹಚ್ಚಲಿಲ್ಲ. ಹಚ್ಚಿದ್ದೆ ಅಂತಂದ್ರೆ ನಾವು ಇಲ್ಲೇ ಇದೀವಿ, ರಾಯರ ಮಠದ ಒಳಗನ ಅದೀವಿ ಅಂತಂದು ಹೇಳಿರ್ತಿದ್ರು. ಬಟ್ ಹಚ್ಚಲಿಲ್ಲ ನೋಡ್ರಿ. ಆದ್ರೆ ಒಟ್ಟು ರಾಯರ ಸನ್ನಿಧಿ ಒಳಗನ ಮೀಟ್ ಆದ್ರೆ ಅದು ಭಾಳ ಖುಷಿ ಆಯಿತು. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಫೋನ್ ಕಾಲೆಲ್ಲ ಮಾಡಿ ಮಾತಾಡ್ತಿರ್ತೀವಿ, ವಿಡಿಯೋ ಕಾಲು, ಕಾನ್ಫರೆನ್ಸ್ ಅದು ಎಲ್ಲ ಹಾಕಿ. ಬಟ್ ಒಬ್ರಿಗೊಬ್ರು ಡೈರೆಕ್ಟ್ ಒಂದು ಸಲ ಮೀಟ್ ಆಗಿರಲಿಲ್ಲ. ಫೈನಲಿ ರಾಯರ ಸನ್ನಿಧಿ ಒಳಗೆ ಮೀಟ್ ಆದ್ವಿ ನೋಡ್ರಿ. ಖುಷಿ ಆಯಿತು. ಆ್ಯಂಡ್ ಇವ್ರೂ ಒಬ್ರೊಬ್ರು ಬೆಸ್ಟ್ ಫ್ರೆಂಡ್ಸ್ ಹೇಳಬೇಕು ಅಂತ ಅಂದ್ರೆ ಭಾಗ್ಯವರು ಮತ್ತು ಅಶ್ವಿನಿಯವರು. ನಾನು ಇವ್ರ ಪರಿಚಯ ಆಗೋಕ್ಕಿಂತ ಮೊದಲು ರೀಲ್ಸ್ ನೋಡಿ ನಾನು ಅಂದ್ಕೊಂಡಿದ್ದೆ ಒಬ್ರೊಬ್ರು ನೆಗೆನುಗಳು ಇರಬೇಕೇನೋ ಅಂತ ಅಂದ್ಕೊಂಡಿದ್ದೆ. ಆನಂತರ ಒಂದೊಂದು ಹಂಗೆ ಪರಿಚಯ ಆದಾಗ ಫೋನಾಗದು ಮಾತಾಡಿದಾಗ ಗೊತ್ತಾಗಿದ್ದು ಇವರು ಒಬ್ರೊಬ್ರು ಫ್ರೆಂಡ್ಸ್ ಅಂತೇಳಿ. ಅಂದರೆ ಇಬ್ಬರು ಒಟ್ಟಿಗೆನ ರೀಲ್ಸ್ ಅದು ಕಂಟೆಂಟ್ ಅದು ಕ್ರಿಯೇಟ್ ಮಾಡ್ತಿರ್ತಾರಲ್ಲ. ಸೊ ಒಂದೇ ಮನೆಯವರನ್ನ ಇರಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಆ್ಯಂಡ್ ಅವ್ರು ಅಷ್ಟೇ ರೀಲ್ಸ್ ಅದು ಮಾಡೋಂಗಿಲ್ಲ. ಅವ್ರ ಫ್ಯಾಮಿಲಿ ಮತ್ತು ಇವ್ರ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಟ್ರಿಪ್ ಹೋಗೋದಾಗಲಿ, ರೀಲ್ಸ್ ಅದು ಮಾಡೋದಾಗಲಿ, ಒಟ್ಟು ಇಬ್ಬರು ಒಬ್ರೊಬ್ರದ್ದು ಬಾಂಡಿಂಗ್ ತುಂಬ ಚೆನ್ನಾಗೈತಿ. ಸೊ ಅದು ನನಗೆ ಭಾಳ ಇಷ್ಟ ಆಯಿತು. ಸೊ ಇವರಿಬ್ಬರ ಫ್ಯಾಮ್ಲಿ, ಇವರಿಬ್ಬರ ಫ್ರೆಂಡ್ಶಿಪ್ ಸೊ ಸದಾ ಹೀಗೆ ಇರಲಿ ಅಂಥೇಳಿ ಕೇಳ್ಕೊತೀನಿ. ಅದು ರಾಯರ ಸನ್ನಿಧಿ ಒಳಗೆ ಅದು ಫಸ್ಟ್ ಟೈಮ್ ನಾನು ರಾಯರ ಮಠಕ್ಕೆ ಹೋಗಿದ್ದು. ಸೊ ಅಲ್ಲಿ ಸಿಕ್ಕಿದ್ರಲ್ಲ ಅದು ಇನ್ನೂ ಭಾಳ ಒಂದು ರೀತಿ ಖುಷಿ ಮೆಮೊರೇಬಲ್ ಆಗಿ ಉಳಿತೈತಿ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅನಿರೀಕ್ಷಿತವಾಗಿ ರಾಯರ ದರ್ಶನ ಮಾಡಕ್ಕಂತೇಳಿ ಬಂದಲ್ಲೇ ಯಾರು ಸಿಕ್ಕಿದ್ರು ಅಂತೇಳಿ ಅಶ್ವಿನಿ ಅವರು, ಭಾಗ್ಯವ್ರು ಸಿಕ್ಕಿದ್ರು. ನೀವು ನೋಡಿರ್ತೀರಿ ಸೋಷಿಯಲ್ ಮೀಡಿಯಾಗ ಅವರು ಫೇಮಸ್ ಅದಾರ. ಖುಷಿ ಆಯ್ತು. ಫ್ಯಾಮಿಲಿ ಸಮೇತ ಅವರು ಟ್ರಿಪ್ ಮಾಡಕ್ಕೆ ಬಂದಾರ 2 days ಅಂತ. ನಾವು ನಿನ್ನ ಬಂದು ಮೇ ಬಿ ಅವ್ರು ಮನೆ ಬಂದಿರ್ಬೋದು. ಈ ರೀತಿ ಸಡನ್ನಾಗಿ ಯಾರಾದರೂ ಸಿಕ್ಕಾಗ ನಮ್ಗೆ ಪರಿಚಯ ಇದ್ದವರು ಒಂದು ರೀತಿ ಖುಷಿನ ಬೇರೆ ರೀತಿ ನೋಡ್ರಿ ಅಲ್ಲ. ಸೊ ಅವರು ದರ್ಶನ ಅದು ಮುಗಿಸ್ಕೊಂಡು ಹೊರಟಿದ್ರು. ಆಲ್ರೆಡಿ ಅವ್ರು ಬಂದು 2 days ಆಗಿರೋದ್ರಿಂದ ಟೈಮ್ ಆಗೈತಿ, ನಮಗೆ ಬಸ್ ಅದು ಮಿಸ್ ಆಗತ್ತಾ ಅಂತಂದು ಹೊರಟಿದ್ರು. ಅದು ಬೇರೆ ಕಡೆ ಬೇರೆ ಪ್ಲೇಸ್ಗೆಲ್ಲ ಹೋಗೋದೈತಿ ಅಂತೇಳಿ ಸೊ ಅವರು ಅರ್ಜೆಂಟ್ನಾಗನ ಹೋದ್ರು. ಆ್ಯಂಡ್ ನಮ್ಮದು 1 ಗಂಟೆ ಅನ್ನತ್ಲೇ ರೂಮ್ ಚೆಕ್ಔಟ್ ಆಗೋದಿತ್ತು. ಸೊ ನಾವು ಟೈಮ್ ಆಗೈತೆ ಅಂತೇಳಿ ಈಗ ಪ್ರಸಾದಕ್ಕೆ ಹೊಂಟೇವಿ. ಹಸ್ಬೆಂಡ್ ರಾಯರ್ ಪ್ರಸಾದಕ್ಕೆ ಹೋಗೋಣ ಬಾ ಅಂತಂದು ಇಲ್ಲಿ ನೋಡ್ರಿ ಎಲ್ಲಿ ಕರ್ಕೊಂಡು ಬಂದಾರ ಅಂಥೇಳಿ. ಸೊ ನದಿ ಕಡೆ ಕರ್ಕೊಂಡು ಬಂದಾರ. ಸೊ ಈ ಸೈಡ್ ಬರುವಾಗಂಕರ ಎಷ್ಟು ಜನ ಒಟ್ಟು ಬೆನ್ನು ಹತ್ತಾಕತ್ತಾರ ಅಂತ ಅಂದ್ರೆ, ದೀಪ ಹಚ್ಚ್ರಿ ಇವತ್ತು ಶುಕ್ರವಾರ ಅಮ್ಮನವ್ರಿಗೆ ದೀಪ ಹಚ್ಚ್ರಿ ಅಂತೇಳಿ ಏನಿಲ್ಲ ಅಂತಂದ್ರೆ ಒಂದು 4 ಜನ ಬೆನ್ನು ಹತ್ತಿದ್ರು. ಸೊ ನಾವು ಫಸ್ಟ್ ಟೈಮ್ ಅಲ್ಲ ಬಂದಿದ್ದು, ಏನು ದೀಪ ಹಚ್ಚಬೇಕು, ಎಲ್ಲಿ ದೀಪ ಹಚ್ಚಬೇಕು ಅಂತಂದು ನಮ್ಗೆ ಕನ್ಫ್ಯೂಸ್ ಒಂದು ರೀತಿ. ಅಂದ್ರೆ ಅಲ್ಲಿ ರಾಯರ ಮಠ ಏನೈತಲ್ಲ, ಸೊ ಅಲ್ಲಿಂದ ನಮ್ಗೆ ಬೆನ್ನು ಹತ್ಬಿಟ್ಟಿದ್ರು. ಆನಂತರ ಈ ದೇವಿ ಮೂರ್ತಿ ಹತ್ರ ಬಂದಿಂದ ನಮಗೆ ಗೊತ್ತಾಗಿದ್ದು, ಓಕೆ ಈ ದೇವ್ರಿಗೆ ಹಚ್ಚಬೇಕು ಅಂತೇಳಿ. ಆನಂತರ ಇಲ್ಲಿ ಬಂದಿಂದ ದೀಪ ತಗೊಂಡು ದೀಪದಿಂದ ಆರತಿ ಮಾಡಿದ್ವಿ ನೋಡ್ರಿ. ರಾತ್ರಿ ಬಂದಾಗ ಇಷ್ಟು ನೀರೇನು ಕಾಲಿಲ್ಲ, ಕಲ್ಲು ಬಂಡಿನ ಕಂಡವು. ಹೌದು, ಅರ್ಬಿ ತೊಳ್ಯಾಕತ್ತಾರ ಗಿರಿಶಾಸ್ತ್ರ. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್, ನದಿ ಅವತಾರ ಯಾವ ರೀತಿಯಾಗಿ ಐತಿ ಅಟ್ ಪ್ರೆಸೆಂಟ್ ಇವಾಗ ಅಂಥೇಳಿ. ಆಂಧ್ರ ಪ್ರದೇಶದಲ್ಲಿ ಮಂತ್ರಾಲಯದಲ್ಲಿರೋ ರಾಯರ ಮಠದಲ್ಲಿ ತುಂಗಭದ್ರಾ ನದಿ ಅವಸ್ಥೆ ಯಾವ ರೀತಿಯಾಗಿ ಐತಿ ಅಂತೇಳಿ ನೈಟ್ ಟೈಮ್ ಆ್ಯಕ್ಚುಲಿ ನಾವು ಬಂದಿದ್ವಿ. ಅಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲೇ ನದಿ ಒಳಗನ ಸ್ನಾನ ಮಾಡೋಣ ಅಂತೇಳಿ. ಸೊ ನದಿ ಒಳಗೆ ನೀರಿಲ್ಲ ಬಿಡಂತೆ, ಕತ್ತಲೊಳಗೆ ಅಷ್ಟಾಗಿ ನಮ್ಗೆ ಕಾಣಿಸ್ಲಿಲ್ಲ. ನೀರಿಲ್ಲ ಬಿಡ ಅಂತಂದು ಅಲ್ಲೇ ರೂಮ್ ಒಳಗನ ಸ್ನಾನ ಮಾಡಿದ್ವಿ. ಅಲ್ಲೇ ರೂಮ್ ಒಳಗೆ ಸ್ನಾನ ಮಾಡಿದ್ದನ ಚಲೋ ಆಯಿತು. ಸೊ ನೀರಂಕರ ಕೆಟ್ಟ ಹೊಲಸಾಗ್ಯಾವು. ಸೊ ಅಷ್ಟೊಂದು ಬಂದವರೆಲ್ಲ ಗಲೀಜು ಮಾಡ್ಯಾರ ನೋಡ್ರಿ. ನದಿಗೆ ಡ್ಯಾಮ್ ನೀರನ್ನು ಬಿಟ್ಟಿಲ್ಲ ಅಂತ. ಸೊ ಮ್ಯಾನೇಜ್ಮೆಂಟ್ ಅವ್ರು ಏನೂ ಅಷ್ಟಾಗಿ ಕ್ಲೀನಾಗಿ ಇಟ್ಟಿಲ್ಲ. ಗಲೀಜೆಲ್ಲ ಮಾಡ್ಯಾರ. ಕ್ಲೀನ್ ಅದು ಮಾಡಿಸ್ಬೋದಾಗಿತ್ತು, ಬಟ್ ಮಾಡಿಸಿಲ್ಲ. ನೀರದು ಇಲ್ಲ. ಅದ್ರೊಳಗನ ಒಂದು ಸ್ವಲ್ಪ ಜನ ಸ್ನಾನ ಮಾಡೋರು ಮಾಡ್ಯಾರ. ಅಲ್ಲೇ ಬಟ್ಟೆ ತೊಳ್ಕೊಳೋದು, ಅಲ್ಲೇ ಎಲ್ಲನೂ ಮಾಡೋದು, ಅದ್ರಾಗ ಜಳಕ ಮಾಡೋದು. ಸೊ ಈ ರೀತಿಯಾಗಿ ಮಾಡ್ಯಾರ. ಅನಿತಾ, ಇದು ಯಾವ ಪ್ರಾಣಿ ಇದು? ಕುದುರೆನ ಕತ್ತೆ ಅನಿತೇವು ಕುದುರೆ ನೀವು? ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಏನು ಹೊಂಟಾರಲ್ಲ ರಾಯರ ದರ್ಶನಕ್ಕೆ ಹೊಂಟಾರ ನೋಡ್ರಿ. ಕ್ಯೂ ಏನು ಅಷ್ಟೊಂದೇನು ಇಲ್ಲ. ಇಲ್ಲಿ ತಿರುಪತಿ ಒಳಗೆ ಏನು ಕ್ಯೂ ಇತ್ತಲ್ಲ ಹಂಗೇನಿಲ್ಲ. ಧರ್ಮಸ್ಥಳಕ್ಕಿಂತ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು ನೋಡಿ. ಸೊ ಎಸ್ ನೋಡ್ರಿ, ಈಗ ರಾಯರ ಪ್ರಸಾದಕ್ಕೆ ಈಗ ಕ್ಯೂ ನಿಲ್ಲಬೇಕು. ಇದು ಹೆಚ್ಚು ನನಗೆ ತಲೆಯೊಳಗೆ ಫ್ಲ್ಯಾಶ ಆಗಿಲ್ಲ. 11 ಗಂಟೆಗೆ ರಾಯರ ಮಠದಾಗ ಪ್ರಸಾದ ಐತೆ ಅಂತಂದು ಹೇಳಿದರು. ಡೈರೆಕ್ಟ್ ಹೋಗೋದಂತಂದು ಹಿಂಗೆ ಅನ್ಕೊಂಡ್ಬಿಟ್ಟಿನಿ. ಇಲ್ಲಿ ಎಷ್ಟು ಕ್ಯೂ ಐತೆ ಅಂತಂದ್ರೆ ಅಲ್ಲಿ ರಾಯರ ದರ್ಶನಕ್ಕೆ ಅಷ್ಟು ಕ್ಯೂ ಐತೆ ಎಲ್ಲೋ ಗೊತ್ತಿಲ್ಲ. ಬಟ್ ಇಲ್ಲಿ ನಂಕರ ಸಿಕ್ಕಾಪಟ್ಟೆ ಕ್ಯೂ ಇತ್ತು ನೋಡ್ರಿ. ನಾನು ಮೊದಲ ನಾಷ್ಟ ಮಾಡಿರಲಿಲ್ಲ, ರಾಯರ ಪ್ರಸಾದನ ತೊಗೊಂಡು ಅಂತೇಳಿ ಮುಂಜಾನೆ ನಾಷ್ಟನ ಮಾಡಲಿಲ್ಲ ನಾನು ಮತ್ತು ಹಸ್ಬೆಂಡು. ಸೊ ಸಿಕ್ಕಾಪಟ್ಟೆ ಹಸುವಾಗ್ಬಿಟ್ಟಿತ್ತು. ಒಂದು ರೀತಿ ಹಸುವಿಗೆ ಸುಸ್ತೂ ಅದೇ ರೀತಿ ಆಗಕ್ಕಂತಿತ್ತು. ಅಲ್ಲೇ ಕ್ಯೂ ಒಳಗೆ ಹೋಗ್ಬೇಕಾದ್ರೆ ಮಸಾಲೆ ಮಜ್ಜಿಗೆ ಇಟ್ಟಿದ್ರು. ಸೊ 1-2 ಗ್ಲಾಸ್ ಮಸಾಲೆ ಮಜ್ಜಿಗೆ ಕುಡ್ಕೊಂಡು ಸೊ ಈಗ ಕ್ಯೂನಾಗ ಹೊಂಟಿವಿ ನೋಡ್ರಿ. ಕ್ಯೂ ನೋಡ್ತಿರ್ಬೋದು ಯಾವ ರೇಂಜಿಗೆ ಐತಿ ಅಂಥೇಳಿ. ಸಿಕ್ಕಾಪಟ್ಟೆ ಇತ್ತು ಅಂತಂದು ಹೇಳ್ಬೋದು. ಬೆಳಗ್ಗೆಯಿಂದ ದರ್ಶನ ಮಾಡಿದವರು ಮತ್ತು ನಂತರ ಮಧ್ಯಾಹ್ನ 11 ಗಂಟೆ ಹಿಂಗೆ ಮಧ್ಯಾಹ್ನದವರೆಗೂ ದರ್ಶನ ಮಾಡಿದವರು ಎಲ್ಲರೂ ಪ್ರಸಾದಕ್ಕೆ ಬಂದಿರ್ತಾರಲ್ಲ. ಸೊ ಹಾಗಾಗಿ ಭಾಳ ಕ್ರೌಡ್ ಆಗಿತ್ತು ಪ್ರಸಾದದ ಏರಿಯಾ. ಸೊ ನೋಡ್ತಾ ಇರ್ಬೋದು. ಸೊ ಇವತ್ತು ರಾಯರ ಮಠದೊಳಗೆ ಪ್ರಸಾದ ಏನಿತ್ತು ಅಂತಂದ್ರೆ ಸೊ ಅನ್ನ ಸಾಂಬಾರು ಮತ್ತು ಒಂದು ಟೈಪ್ ಸ್ವೀಟ್ ಇತ್ತು ನೋಡ್ರಿ. ನಾವು ಎಲ್ಲ ಪ್ರಸಾದ ತೊಗೊಂಡ್ವಿ. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅನ್ನ ಮೊಸರು ಇತ್ತು, ಅನ್ನ ಮೊಸರು ತೊಗೊಂಡ್ವಿ. ಸೊ ನೀವು ಬರ್ರಿ ರಾಯರ ಪ್ರಸಾದ ತೊಗೊಳ್ಳೋಣ ಅಂತ ನೀವು ಅಲ್ಲಿಂದನ ಪ್ರಸಾದ ತಗೋರಿ.
ಆ್ಯಂಡ್ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ಇದು ರಾಯರ ಮಠ ಆಂಧ್ರ ಪ್ರದೇಶದೊಳಗೆ ಇರೋದ್ರಿಂದ ನಾನು ಅಂದ್ಕೊಂಡಿದ್ದೆ ಇಲ್ಲಿ ತೆಲುಗು ಅವ್ರು ಮಾತಾಡೋರು ಇರ್ತಾರೋ ಏನೋ, ಎಲ್ಲ ಮ್ಯಾನೇಜ್ಮೆಂಟ್ ಅವರು ಅಂತ ಅಂದ್ಕೊಂಡಿದ್ದೆ. ಬಟ್ ಎಲ್ಲರೂ ಪ್ರತಿಯೊಬ್ಬರು ಕನ್ನಡ ಮಾತಾಡೋಕಂತಿದ್ರು. ನನಗೆ ಅದೇ ಆಶ್ಚರ್ಯ ಆಯಿತು. ಆ್ಯಂಡ್ ನನಗೆ ಗೊತ್ತಾಗಿದ್ದೇನು ಅಂತ ಅಂದರೆ, ಇದು ರಾಯರ ಮಠ ಆಂಧ್ರ ಪ್ರದೇಶದಲ್ಲಿ ಇದ್ರೂ ಬಟ್ ರಾಯರ ದರ್ಶನಕ್ಕೆ ಬರೋದು ಎಲ್ಲರೂ ಕನ್ನಡಿಗರ ಅಂತ ನೋಡ್ರಿ. ಯಾರೋ ಆಂಧ್ರ ಪ್ರದೇಶದಲ್ಲಿ ಇರೋರು ಯಾರೂ ಬರೋಂಗಿಲ್ಲ ಅಂತ ರಾಯರ ದರ್ಶನಕ್ಕೆ. ಸೊ ಇದು ನನಗೆ ತಿಳಿದು ಬಂದಿದ್ದ ವಿಷಯ ಇದು. ಆ್ಯಂಡ್ ತಿರುಪತಿಯಿಂದ ಭಾಳ ದೂರ ಏನಿಲ್ಲ ರಾಯರ ಮಠ. ಆ್ಯಕ್ಚುಲಿ ನಾವು ಲಾಸ್ಟ್ ಇಯರು ತಿರುಪತಿಗೆ ಹೋಗಿದ್ವಿ. ಸೊ ಈ ವರ್ಷ ರಾಯರ ಮಠಕ್ಕೆ ಹೋಗಿದ್ದೀವಿ ನೋಡ್ರಿ. ಲಾಸ್ಟ್ ಇಯರ್ನ ಆ್ಯಕ್ಚುಲಿ ತಿರುಪತಿ ದರ್ಶನ ಮಾಡಿಕೊಂಡು ಬರಬೇಕಾದ್ರೆ ರಾಯರ ಮಠಕ್ಕೆ ಹೋಗಿ ಬರ್ಬೇಕಂತ ಅಂದ್ಕೊಂಡ್ವಿ. ಬಟ್ ಆ ಟೈಮ್ನಾಗ ನಮಗೆ ಒಂದು ಫಂಕ್ಷನ್ ಇದಾಯ್ತಲ್ಲ, ಸೊ ಆ ರೀಸನ್ಗೆ ಹೋಗೋಕ್ಕಾಗಲಿಲ್ಲ. ಸೊ ಫೈನಲಿ ಈ ವರ್ಷ ರಾಯರ ಮಠಕ್ಕೆ ಬಂದು ರಾಯರ ದರ್ಶನ ಅಂತ ತಗೊಂಡ್ವಿ. ಹಂಗೆ ಹೊರಗಡೆ ಬರ್ತಾ ಒಂದಷ್ಟು ಜ್ಯುವೆಲ್ರಿ ಐಟಮ್ಸು ಆ್ಯಂಡ್ ರಾಯರ ಫೋಟೋಸು, ಕೀ ಬಂಚು ಅವೆಲ್ಲ ಇದ್ವಲ್ಲ. ಸೊ ಹಂಗೆ ನೋಡಕ್ಕಂತಿದ್ದೆ. ಅನ್ವಿತಾಗ ಸರ ಅದು ಬೇಕಾಗಿತ್ತು, 1-2 ಸರ ತಗೊಂಡೆ. ಆ್ಯಂಡ್ ಕೀ ಬಂಚು ಅದು ತಗೊಂಡ್ವಿ, ರಾಯರು ಇರುವಂತಹ ಕೀ ಬಂಚು ಆ್ಯಂಡ್ ಆಂಜನೇಯನ ಮೂರ್ತಿ. ಆ್ಯಂಡ್ ಹಂಗೆ ಹೋಗ್ತಾ ಅನ್ವಿತಾ ಅಂತೂ ಐಸ್ ಕ್ರೀಮ್ ಬೇಕು ಅಂತೇಳಿ ಹೆಚ್ಚು ಕಡಿಮೆ ಒಂದು 15 ದಿನ ಅಂತನ ಅನ್ಕೋರಿ. ಆವಾಗ ಕೊಡಿಸ್ತೀವಿ ಅಂತ ಬರೀ ಹಂಗೆ ಮುಂದಕ್ಕೆ ಹೊತ್ಕೊಂತನ ಹೋದ್ವಿ. ಮಂತ್ರಾಲಯಕ್ಕೆ ಹೋದಾಗ ನೈಟ್ ಕೊಡಿಸ್ತೀನಿ ಅಂತ ಅಂದೆ. ಸೊ ನೈಟನ್ನು ಕೊಡ್ಸೋಕ್ಕಾಗಲಿಲ್ಲ. ಆ್ಯಂಡ್ ಬೆಳಗ್ಗೆ ಹಿಂಗೆ ಮಧ್ಯಾಹ್ನ ಊಟ ಮಾಡಿಂದ ಕೊಡಿಸ್ತೀನಿ ಅಂತ ಅಂದೆ. ಹೋಗ್ತಾ ಆಕೆ ಕಣ್ಣಿಗೆ ಐಸ್ ಕ್ರೀಮ್ ಅಂಗಡಿ ಕಾಣಿಸ್ಬಿಡ್ತು. ಸೊ ಕೊಡಿಸ್ಕೊಂಡ್ಲು ನೋಡ್ರಿ. ಅದು ಇಷ್ಟು ರೂಪಾಯಿದು ಐಸ್ ಕ್ರೀಮ್ ಬೇಕು ಅನ್ನೋದು ಡಿಮ್ಯಾಂಡ್ ಬೇರೆ. ಮತ್ತು ಆಕೆ ಎಷ್ಟು ರೂಪಾಯಿದು ಐಸ್ ಕ್ರೀಮ್ ಕೇಳಿದ್ಲು. ಸೊ ಅಷ್ಟು ರೂಪಾಯಿದು ಐಸ್ ಕ್ರೀಮ್ ಕೊಡಿಸಿದ್ವಿ. ಇನ್ನು ಹಾಸ್ಟೆಲ್ಗೆ ಹೋಗಿಂದ ತಿನ್ನೋಕ್ಕಾಗಂಗಿಲ್ಲಲ್ಲ ಅಂತೇಳಿ ಹಾಕಿದ್ವಿ ಈ ಥರ ಪಿಂಕ್. ನೀವು 3 ಜನ ಪಿಂಕ್, ನಾನು ಒಬ್ಬಕ್ಕೆ ಸ್ಪೆಷಲ್ ಚಾಕ್ಲೇಟ್. ನಿನ್ನ ಫೇವ್ರೇಟ್ ಇರೋದ ಸಿಕ್ಕತ್ತಾಳೆವ. ಬರ್ತೀರನ ಇಲ್ಲ ಅನ್ವಿತಾ? ಇಲ್ಲೇ ಇರ್ತೀರ? ಫ್ರೆಂಡ್ಸ್ ಈಗ ಹೊರಟ್ವಿ ಮಂತ್ರಾಲಯದಿಂದ. ರೂಮ್ ಚೆಕ್ಔಟ್ ಆಗಂತೀವಿ. ಬರ್ರಿ ಮೇಡಮ್ ಬರ್ರಿ. ಓಕೆ ಫ್ರೆಂಡ್ಸ್, ಈಗ ರೂಮ್ ಅಂಕರ ಚೆಕ್ಔಟ್ ಆಗಕ್ಕೆ ಅಂತೀವಿ. ಒಂದು 1/2 hour ಲೇಟ್ ಆಯ್ತು ಅಂತಂದು ಹೇಳ್ಬೋದು. 1 ಗಂಟೆಗೆ ಚೆಕ್ಔಟ್ ಆಗಬೇಕಾಗಿದ್ದವರು ಮಧ್ಯಾಹ್ನ 1:15 ಹಿಂಗಾಯಿತು ಅಂತಂದು ಹೇಳ್ಬೋದು. ಸೊ ಓಕೆ, ಇವತ್ತಿನ ಡೇ ವ್ಲಾಗ್ ಈ ರೀತಿಯಾಗಿತ್ತು. ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.